ನಮಸ್ಕಾರ ರೀ ಯು ಕೆ ಮಂದಿಗೆಲ್ಲ. ನಮ್ಮ ಯು ಕೆ ಕ್ರಿಕ್ ಮಾತು ಚಾನಲ್ಗೆ ನಿಮಗೆ ಸ್ವಾಗತ. ಮುಂಬೈ ಇಂಡಿಯನ್ಸ್ ಟಾಸ್ ಗೆಲ್ತೈತಿ, ಬ್ಯಾಟಿಂಗ್ ಚಾಯ್ಸ್ ಮಾಡ್ಕೋತಾರೆ. ಫಸ್ಟ್ ಓವರ್ದಾಗ ಆ್ಯಸ್ ಇಟ್ ಈಸ್ ನಮ್ಮ ಟ್ರೆಂಟ್ ಬೋಲ್ಟ್ ಅವರು ಒಂದು ವಿಕೆಟ್, ರೋಹಿತ್ ಶರ್ಮಾ ಅವ್ರು ವಿಕೆಟ್ ತೆಗಿತಾರೆ. ಅದರಿಂದ ಹಂಗೆ ಪಾಳೆ ಹಚ್ಚಿಬಿಡ್ತಾವೆ. ಇಶಾನ್ ಕಿಶಾನ್ ಹೋಗ್ತಾನ. ಆ ರನ್ನಿಗೆ ರೋಹಿತ್ ಶರ್ಮಾ ಔಟ್ ಆದ್ರೆ 0 ರನ್ನಿಗೆ ಇಶಾನ್ ಕಿಶಾನ್ ಔಟ್ ಆಕ್ಕಾನ. ಹಂಗೆ ಒಂದರಿಂದ ಒಂದು ಪಾಳೆ ಹಚ್ಚಿರ್ತಾವೆ. ಆದ್ರೂ ಮುಂಬೈ ಇಂಡಿಯನ್ಸ್ದವರು ನಮ್ಮ ತಿಲಕ್ ವರ್ಮಾ ಅವರು ಬರ್ತಾರೆ. ಬಂದು ಕ್ಯಾಸ ಒಂದು ಹಾಫ್ ಸೆಂಚುರಿನೂ ಹೊಡಿತಾನೆ, ಚಲೋ ಆಡ್ತಾನೆ. ಆದ್ರೆ ಮುಂಬೈ ಇಂಡಿಯನ್ಸ್ದವ್ರಿಗೆ ಏನು ಹೇಳ್ಬೇಕು ಗೊತ್ತಾಗಲ್ತೆ. ಮುಂಬೈ ಇಂಡಿಯನ್ಸ್ದವ್ರು ಹಿಂಗೆ ಯಾಕೆ ಆಡಾಕ್ತಾರೆ ಗೊತ್ತಾಗ್ತಿಲ್ಲ. ನಮ್ಮ ಇರ್ಫಾನ್ ಪಠಾಣ್ ಅವರು ಅದನ್ನ ನಗುತ್ತಾರೆ. ಹಾರ್ದಿಕ್ ಪಾಂಡ್ಯಂದು ಕ್ಯಾಪ್ಟನ್ಸಿ ಸಲುವಾಗಿ ಅವರು ತಲೆ ಹಿಡ್ದೈತಿ. ತಲೆ ಹಿಡಿದ ಕ್ಯಾಸ ಬಂದಾರ ಅವರು ವಾಚಿಗೆ ಅದು ಮಾತಾಡಕತ್ತಾರೆ. ಮಾತಾಡಿ ಅವರು ಸಾಕು. ಹಾರ್ದಿಕ್ ಪಾಂಡ್ಯ ಹೇಳ್ತಾರೆ, ಹಿಂಗಾದ್ರೆ ವರ್ಲ್ಡ್ ಕಪ್ ನಡೆಯಂಗಿಲ್ಲ ತಮ್ಮನಿ ಅಂತೇಳಿ. ಅದನ್ನ ಮತ್ತು ರೋಹಿತ್ ಶರ್ಮಾ ಇಬ್ಬರು ಡಿಸೈಡ್ ಮಾಡಾಕತ್ತಾರೆ ವರ್ಲ್ಡ್ ಕಪ್ದಾಗ ಇವ್ನು ಹೆಂಗೆ ಟ್ಯಾಕಲ್ ಮಾಡ್ಬೇಕಂತೇಳಿ. ನಮ್ಮ ತಿಲಕ್ ವರ್ಮಾ ಅವರು ಹಾಫ್ ಸೆಂಚುರಿ ಹೊಡಿತಾರೆ. ತಿಲಕ್ ವರ್ಮಾ ಅವ್ರು 45 ಬಾಲಿಗೆ 65 ರನ್ ಹೊಡೆದು ಮುಂಬೈ ಇಂಡಿಯನ್ಸ್ದವ್ರು ಕಿಮ್ಮತ್ತು ತೋರಿಸ್ತಾನೆ. ಹಾಫ್ ಸೆಂಚುರಿ ಹೊಡೆದು ಸೆಲೆಬ್ರೇಷನ್ ಮಾಡ್ತಾರೆ. ಡಾಗ್ಔಟ್ನು ಎದ್ದು ಚಪ್ಪಾಳಿ ಹೊಡಿತೈತಿ. ಎಲ್ಲ ಚಲೋ ಆಡಿದಿ ತಮ್ಮ, ಫಸ್ಟ್ ಕ್ಲಾಸ್ ಆಡಿದಿ, ನಮ್ಮ ಕಿಮ್ಮತ್ತು ಉಳಿಸಿದೆ ಅಂತೇಳಿ. ಅದ್ರಾಗ ನಮ್ಮ UG ಚಹಲ್ ಅವ್ರು ನಿನ್ನೆ 200ನೇ ವಿಕೆಟ್ ತೊಗೊಂಡ್ರು IPL ಹಿಸ್ಟ್ರಿ ಒಳಗೆ. ಶರ್ಮಾ 4 ಓವರಿಗೆ 5 ವಿಕೆಟ್ ಹೋಗೋದು 18 ರನ್ ಕೊಟ್ಟಿರ್ತಾನೆ. ಆದರೂ ಅಡ್ಡಿಲ್ಲ, ಮಸ್ತ್ ಆಟ ಆಡ್ತಾನೆ. ನಮ್ಮ ಯುಜ್ವೇಂದ್ರ ಚಹಲ್ ಅವರು ನಮ್ಮ RCB ಅವ್ರು ಬಿಟ್ಟು ಅವನು ಕಂಗಾಲಿ ಆಗ್ಯಾರ. ಈಗ RCB ಆಗಿಂತ ನಮ್ಮ ಪ್ಲೇಯರ್ ರಾಜಸ್ಥಾನ ಒಳಗೆ ಬೆಂಕಿ ಆಟ ಆಡಾಕತೈತಿ. ಆಡಲಿ, ಹೋಪ್ ಐತಿ ನಮಗೆ, ಒಳ್ಳೆ ಆಡ್ತಾರಂತ. ಆದ್ರೆ ನಮ್ಮ RCB ಅವ್ರದ್ದು ಟೈಮ್ ಬಂದೇ ಬರ್ತೈತಿ. ಎಲ್ಲರೂ ಅದನ್ನ ಕಾದು ಕುಂತಾರೆ. ಸಂದೀಶ್ವರ್ನವ್ರಿಗೂ ನಿನ್ನೆ ಆಡಿದ್ದು 2024 ಒಳಗೆ ಫಸ್ಟ್ ಮ್ಯಾಚ್. ಅದ್ರಾಗ 5 ವಿಕೆಟ್ ತೆಗೆದು 18 ರನ್ ಕೊಟ್ಟು. ಆದ್ರೆ ಅಡ್ಡಿ ಇಲ್ಲ, ಚಲೋ ಆಟ ಆಡ್ಯಾರ. ನಮ್ಮ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಹೋಗದ ನಿನ್ನೆ ಮಸ್ತ್ ಪೈಕಿ. ಜೈಸ್ವಾಲಿಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಾಕತ್ತಾರೆ. ಹಿಂಗೆ ಆಡ್ಪ ವರ್ಲ್ಡ್ ಕಪ್ದಾಗೂ ಅಂತೇಳಿ ರೋಹಿತ್ ಶರ್ಮಾ ಹಿಂದೆ ಕೈ ಚಪ್ಪಾಳೆ ಬಡಿಯಾಕತ್ತಾನ. ನಿನ್ನೆ ಚಲೋ ಆಟ ಆಡಿದ ಜೈಸ್ವಾಲ್. ಹಿಂಗೆ ಚಲೋ ಆಟ ಆಡಲಿ. ಈ ಸತ ನಮ್ದಂತರೂ RCB ಕೈ ತಪ್ಪೈತಿ. ಇನ್ನು ಮುಂದಾರ ನಾವು ಮುಂದಿನ ಸತ ಚಲೋ ಆಡೋನು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ.